ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಭೈರವಿ ಎಲ್ಲ ಜೀವನಕ್ಕೂ ಬೆಳಕು ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಅನ್ನ ಸ್ಟಾರ್ಟ್ ಮಾಡಿ. ಇವತ್ತಿನ ರೀಡಿಂಗ್ ನೋಡ್ತಿದ್ದೀರಿ ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಪಾವತಿಗಳು. ಹಿಡನ್ ಫೀಲಿಂಗ್ಸ್ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಕೆಲವೊಂದು ವಿಷಯಗಳನ್ನ ನಿಮ್ಗೆ ಎಕ್ಸ್ಪ್ರೆಸ್ ಮಾಡಿರಂಗಿಲ್ಲ, ಹೇಳ್ಕೊಳಕ ಕೆಲವೊಬ್ರು ಹೆಸಿಟೇಷನ್ ಮಾಡ್ಕೊಂತಾರ, ಇಲ್ಲ ಹೇಳ್ಕೊಳಕ್ ಭಯ ಪಡ್ಕೊಂತಾರ, ಮನಸ್ಸೊಳಗ ಅವನ್ನ ಬಚ್ಚಿಟ್ಕೊಂಡ್ಬಿಡ್ತಾರ. ಧೈರ್ಯ ಬರಲ್ಲ ಒಂದೊಂದ್ಸಲ ಹೇಳಾಕ ಪ್ರೀತಿ ಒಳಗ. ಓಕೆ, ಆಮೇಲೆ ರಿಗ್ರೆಟ್ ಮಾಡ್ತಾರ, ಹೇಳಿದ್ರೆ ಒಳ್ಳೇದಿರ್ತಾನೋ ಅಂತಂದ. ಆ ರೀತಿ ನಿಮ್ಮ ವ್ಯಕ್ತಿ ನಿಮ್ಗೆ ಹೇಳ್ಬೇಕಾದಂತ ಏನಾದ್ರು ವಿಷಯಗಳದಾವ, ಏನಾದ್ರೂ ಬಚ್ಚಿಟ್ಟಿದ್ದ, ಏನಾದ್ರೂ ಹಿಡನ್ ಮಾಡಿದ್ರ ಅದು ಒಳ್ಳೇದಾಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಕೆಟ್ಟದಿನ ಸೆನ್ಸ್ ನೀವು ಮಾಡ್ತಿರೋದ್ ಕೆಲವೊಂದು ವಿಷಯಗಳು ಇಷ್ಟ ಆಗಿಲ್ಲ ಅಂದ್ರೆ ಹೇಳಕ್ಕೂ ಹೆಸಿಟೇಟ್ ಮಾಡ್ಕೊಂತಾರ. ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇರ್ತಂದ್ರೆ ಅದನ್ನು ಹೇಳ್ಕೊಳಕ್ಕೂ ಕೆಲವೊಬ್ರು ಹೇಳ್ಕೊಂಡಿರಲ್ಲ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಏನಾದ್ರೂ ಹೇಳ್ಕೊಂಡಿಲ್ಲ, ಬಚ್ಚಿಟ್ಟಿರೋ ಭಾವನೆಗಳನ್ನ ಅಂತಂದ್ರೆ ಇವತ್ತಿನ ರೀಡಿಂಗ್ ಒಳಗೆ ನೋಡೋಣ. ಓಕೆ, ಯಾವ ವ್ಯಕ್ತಿ ಬಗ್ಗೆ ವಿಚಾರ ಮಾಡಿ ರೀಡಿಂಗ್ ಮಾಡ್ತಿದ್ದಾರೆ ಅವ್ರಿಗೆ ಒಂದ್ಸಲ ಹೆಸರು ಹೇಳ್ಕೊಡ್ರಿ, ವಿಜುವಲೈಸ್ ಮಾಡ್ಕೊಡ್ರಿ, ಓಪನ್ ಮೈಂಡಿಂದ ರೀಡಿಂಗ್ಸ್. ಓಕೆ, ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕ ಟ್ಯಾರೋ. ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ರಿಟರ್ನ್ ಯೂನಿವರ್ಸ್ಗೆ ಫಸ್ಟ್ ಟೈಮ್ ಎಲ್ಲ ನಾನು ವಿಡಿಯೋ ನೋಡ್ತಿದ್ದೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ, ಶೇರ್ ಮಾಡ್ರಿ. ಲೈಕ್ ಮತ್ತೆ ಶೇರ್ ಮಾಡ್ಕೊಳ್ರಿ, ಎನರ್ಜಿ ಎಕ್ಸ್ಚೇಂಜ್. ಸ್ಟಾರ್ಟ್ ಮಾಡಿ. ಹಿಡನ್ ಫೀಲಿಂಗ್ಸ್ ಆಫ್ ಹಿಡನ್ ಫೀಲಿಂಗ್ಸ್ ಆಫ್ ಮೈ. ಲಾಸ್ಟ್ಗೆ ನಿಮ್ಗೆ ಏನಾದ್ರು ಮನಸ್ಸೊಳಗ ಹೇಳ್ಕೊಳೋದಿತ್ತು, ಆನ್ಸರ್ಸ್ ಬೇಕಾಗಿತ್ತು ಅಂದ್ರೆ ಏಂಜಲ್ ಆನ್ಸರ್ಸ್ ತೆಗಿತೀನಿ. ಅದ್ರೊಳಗೆ ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಗೈಡೆನ್ಸ್ ಸಿಗ್ಬೋದು. ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ಸೊ ಓವರಾಲ್ ಆಗಿ ನಿಮ್ಮ ವ್ಯಕ್ತಿ ಏನ್ ಬರ್ತಿದೆ ಅಂದ್ರೆ, ಮೈ ಡಿಸೈರ್ಸ್ ಆರ್ ಗ್ರೇಟರ್ ದನ್ ದಿಸ್ ರಿಲೇಶನ್. ಸೊ ಎಕ್ಸ್ಕ್ಯೂಸ್ ಮೀ. ಅವರಿಗೆ ಅವರ ಜೀವನದ ಗುರಿಗಳು, ಅವರ ಆಸೆಗಳು ಅವೇ ಇಂಪಾರ್ಟೆಂಟ್ ಆಗಿದ್ದು ರಿಲೇಷನ್ಸ್ ಸೊ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಸೈಡಿಗೆ ಸರಿ ಅಂತ ಎಕ್ಸ್ಕ್ಯೂಸ್ ಮೀ. ಸೊ ಹಂಗ ಅನಸ್ತಿರ್ಬೇಕಂದ್ರೆ ಯಾಕೆ ಏನಾಯ್ತು, ಏನ್ ಬಚ್ಚಿತ್ತು, ಇದನ್ನ ಹೇಳ್ಬೇಕು ಅನ್ಸಿರ್ಬೇಕು. ಬಟ್ ಅವರ್ ರಿಲೇಶನ್ಶಿಪ್ ಬೆಸ್ಟ್ ಇನ್ ದ ವರ್ಲ್ಡ್, ಹೋಪ್ ಇಟ್ ರಿಮೇನ್ಸ್ ಸೊ. ನಿಮ್ ರಿಲೇಶನ್ಶಿಪ್ ಈ ಜಗತ್ತೊಳಗೆ ಎಲ್ಲಾರ್ಕಿನ್ನ ಚೆನ್ನಾಗಿರ್ತದ, ಬಟ್ ಅದ್ ಹಂಗ ಇದ್ರೆ ಒಳ್ಳೇದಿತ್ತು. ಎಕ್ಸ್ಕ್ಯೂಸ್ ಮೀ ಅಂದ್ಬಿಟ್ಟು ಸರಿ, ಹಂಗ ಇದ್ರೆ ರಿಮೇನ್ ಸೋ ಅಂತ ಬರ್ತದೆ. I have started liking someone else now. It's not your mistake. I am not loyal towards you. Guilt is taking me away. So ಎಲ್ಲಾ ಕಾರ್ಡ್ಸ್ ಏನ್ ಹೇಳ್ತದ ನೋಡ್ರಿ, I like my freedom more than you. I know my mistakes, but sorry, this time I won't accept them because of my ego. I never gave you respect and care you deserve. It's all my mistake. ಸೊ ಇಲ್ಲಿ ನಿಮ್ ವ್ಯಕ್ತಿ ನಿಮ್ ಹತ್ರ ಏನ್ ಮುಚ್ಚಿಟ್ಟಿದ್ರು ಅಂತಂದ್ರ, ಅವ್ರಿಗೆ ನಿಮ್ ಬಿಟ್ಟು ಬೇರೆ ರಿಲೇಶನ್ಶಿಪ್ ಇತ್ತು, ಬೇರೆ ಇಷ್ಟ ಪಡಕ್ ಸ್ಟಾರ್ಟ್ ಮಾಡಿದ್ರು, ಅದನ್ನ ನಿಮ್ ಮುಂದ್ ಹೇಳ್ಕೊಳ್ಳಿಲ್ಲ. ಅದಕ್ಕೆ ಅವ್ರು ಏನ್ ಹೇಳಿದ್ರಂದ್ರೆ, ನನಗೆ ನನ್ನ ಫ್ರೀಡಮೇ ಬಹಳ ಇಷ್ಟ, ನೀವು ಬಹಳ ಅವ್ರನ್ನ ಹೋಲ್ಡ್ ಮಾಡ್ಕೊಳಕ್ ಇಟ್ಕೊಳಕ್ ನೋಡಿದ್ರಿ ಅಂದ್ರ, ನೀ ನನ್ ಜೊತೆಗೆ 24 ತಾಸು ನನ್ಗ ಟೈಮ್ ಕೊಡು. ಅಲ್ಲ ನಿಮಗ ಅನಿಸ್ಬೋದು ನಾವ್ ಕೇಳ್ತಿರೋದು ಕರೆಕ್ಟ್ ಇದೆಲ್ಲ, ನಾವ್ ಇಷ್ಟಪಡ್ತೀವಿ,
ನಾವ್ ಇಷ್ಟೆಲ್ಲ ಅವ್ರಿಗಾಗಿ ಮಾಡ್ತಿದ್ಮೇಲೆ ನಮ್ ಟೈಮ್ ಕೊಡೋದು ಬಹಳ ದೊಡ್ಡ ವಿಷಯ ಆಗ್ತದೆ. ನನ್ ಮೆಸೇಜಿಗೆ ಯಾಕೆ ಇದು ಮಾಡಿಲ್ಲ, ಕಾಲ್ ಯಾಕೆ ಎತ್ಕೊಳ್ಳಿಲ್ಲ, ನಾ ಹೇಳಿದ ತಕ್ಷಣ ಯಾಕೆ ಬರ್ಲಿಲ್ಲ, ಯಾಕೆ ಹಿಂಗ್ ಭಾಳ ಪೊಸೆಸಿವ್ ಆಗ್ತೈತಿ, ಭಾಳ ಅತಿ ಪೊಸೆಸಿವ್ನೆಸ್ ಬರ್ತದಲ್ಲ. ಅದು ಒಂದೊಂದ್ಸಲ ವ್ಯಕ್ತಿಗೆ ಸ್ವತಂತ್ರ ಬೇಕು ಅಂತ ಅನಿಸ್ಬಿಡುತ್ತೆ. ನಿಮ್ದು ಮಿಸ್ಟೇಕ್ ಇದ್ದಿದ್ದಿಲ್ಲ, ಇದ್ರೊಳಗೆ ಎಲ್ಲೂ ನಿಮ್ದು ಮಿಸ್ಟೇಕ್ ಇಲ್ಲ, ನೀವು ಸರಿಯಾಗೇ ಇದ್ರೆ. ಬಟ್ ಆದ್ರೂನು ಅವರು ನಿಮ್ಗ ಚೀಟ್ ಮಾಡಿದ್ರು. ಈಗ ನಿಮ್ ಜೊತೆಗೂ ಇರ್ಬೋದು, ಈ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ಯಾರ ಅಂತ ಹೇಳಕತ್ತಿಲ್ಲ. ಈಗ ನೀವ್ ಯಾರ ಬಗ್ಗೆ ವಿಶ್ವಾಸ ಮಾಡ್ತಿದ್ರಲ್ಲ, ನಿಮ್ ಜೊತೆಗೆ ಇದ್ದರೆ ನಿಮ್ಗ ಅವರು ಬೇರೆ ಜೊತೆಗೆ ಅದಾರ, ಬೇರೆ ಇಷ್ಟಪಟ್ಟದಾರ. ಬಟ್ ಅದ್ರ ನಿಮ್ ಮುಂದೆ ಹೇಳ್ಕೊಳಕ್ ಆಗಿಲ್ಲ. ಅದ್ ಒಳಗ ಅವ್ರಿಗೆ ಪಶ್ಚಾತ್ತಾಪ ಆಗ್ತಾ ಐತಿ. ನೀವೇನ್ ಡಿಸರ್ವ್ ಮಾಡ್ತೀರಿ ಆ ರೆಸ್ಪೆಕ್ಟ್ ಅವ್ರು ನಿಮಗೆ ಕೊಡ್ಲಿಲ್ಲ. ನೀವೇನ್ ಪ್ರೀತಿ ಡಿಸರ್ವ್ ಮಾಡ್ತೀರಿ ಅದನ್ನ ಅವ್ರು ನಿಮಗೆ ಕೊಡ್ಲಿಲ್ಲ, ಆ ಕೇರ್ ನಿಮಗೆ ಕೊಡ್ಲಿಲ್ಲ. ಅದು ಅವ್ರ ತಪ್ಪು, ಅದು ಅವ್ರಿಗೆ ಗೊತ್ತು, ಅದು ನಾನ್ ತಪ್ಪು ಅಂದ್ರೆ ಅವ್ರ ತಪ್ಪು. ನಿಮ್ಗೆ ಏನಾದ್ರ ಮಿಸ್ಟೇಕ್ ಇಲ್ಲ. ಬಟ್ ಈ ಸಲ ನಾ ಏನ್ ತಪ್ಪು ಮಾಡೀನಿ ಅದನ್ನ ನಂದು ನಾ ತಪ್ಪು ಮಾಡೀನಿ ಅಂತ ಹೇಳ್ಕೊಂಡ್ಬಿಟ್ಟೇನಕತ್ತೇಳ್ರಿ, ಒಂದೊಂದ್ಸಲ ಅಹಂಕಾರಕ್ಕೆ ಪೆಟ್ಬಿಡ್ರಿ. ನಾ ತಪ್ಪು ಮಾಡೀನಿ ಅಂತ ಎಷ್ಟ್ ಜನ ಹೇಳ್ಕೊಂತೀರಿ. ಹಂಗ ನಿಮ್ ವ್ಯಕ್ತಿ ಈ ಸಲ ನಾ ತಪ್ಪು ಮಾಡೀನಿ, ಹೌದ್ ನಾ ತಪ್ಪೈತಿ, ನಾ ಒಪ್ಕೊಂತೀನಿ, ನಾನು ಈಗೋ ಅಡ್ಡ ಬರಾಕ್ ನಾ ಬಿಡಲ್ಲ ಅಂತಾನೆ ಹೇಳ್ತಾರೆ. ಅಂದ್ರೆ ನಿಮ್ಗೆ ಹೇಳಕ್ ರೆಡಿ ಆಗ್ತದಾರ ಅವ್ರು ಆಲ್ರೆಡಿ ಅದ್ರ ಬಗ್ಗೆ. ಇಲ್ಲ ಲೇಟೆಸ್ಟ್ ಬ್ರೇಕಪ್ ಇದು ಮುಗಿಸ್ಬಿಡ, ನಿನಗೆ ನನಗೆ ಆಗಕ್ಕಾಗ್ತಿಲ್ಲ ಅಂತ. ನಿಮ್ಮನ್ ಬಿಟ್ಟು ಇನ್ನೊಬ್ರನ್ನ ಇಷ್ಟ ಮಾಡ್ತದೇನೆ ಅಂತಾನು ಹೇಳಕ್ ರೆಡಿ ಆಗ್ತದಾರ ಅನಸ್ತದೆ ಮೋಸ್ಟ್ಲಿ. ಯಾಕಂದ್ರೆ ಅವ್ರು ಇಗೋ ಅಂದ್ರೆ ಅಹಂಕಾರ, ನನ್ ಸ್ವಾಭಿಮಾನ, ಪ್ರತಿಷ್ಠೆ ಎಲ್ಲ ಸೈಡಿಗೆ ಇಟ್ಟು ನಿಮ್ಮಂತ ಹೇಳ್ಕೊಬೇಕಂತ ಫೀಲ್ ಮಾಡ್ಕೊಂಡು ಇರಕ್ ಆಗಲ್ಲ ಅವ್ರಿಗೆ. ಎಲ್ಲರೂ ಸ್ವತಂತ್ರವಾಗಿರ್ಬೇಕಂತ ಅನಿಸ್ತಾ ಇರ್ತದೆ. ನೀವ್ ಅವ್ರ ಜೊತೆ ಅವ್ರಿಗೆ ನೀವೇನ್ ಖುಷಿಯಿಂದ ಇರ್ಬೇಕು, ನಿಮ್ಮನ್ನ ಹೆಂಗ್ ಖುಷಿ ಇಟ್ಕೋಬೇಕು, ನಿಮ್ಮನ್ನ ಒಂದ್ ಕೇರ್ ಮಾಡ್ಕೊಂಡು ನಿಮ್ಮನ್ನ ಒಂದ್ ಕಾಳಜಿ ಮಾಡ್ಬೇಕಂತೈತಿಲ್ಲ, ಅದನ್ನ ಅವ್ರ ಕೈಯಿಂದ ಮಾಡಕ್ ಆಗಕತ್ತಿಲ್ಲ. ಅವ್ರ ಮನಸ್ಸು ಒಪ್ಪಕತ್ತಿಲ್ಲ, ಅವ್ರಿಗೆ ಮಾಡ್ಬೇಕು ಅನ್ಸಕತ್ತಿಲ್ಲ. ನಿಮ್ಗೆ ಯಾಕೆ ಮಾಡ್ಬೇಕು ಅನ್ಸಕತ್ತಿಲ್ಲ ಅಂತ ಕ್ವಶನ್ ಕೇಳಕ್ ಆಗಲ್ಲ ನಾವ್ ಯಾರು. ಅವ್ರಿಗೆ ಅನ್ಸಕತ್ತಿಲ್ಲ ಮುಗಿತು. ಇನ್ನೊಬ್ರನ್ನ ಇಷ್ಟಪಟ್ಟೆ ಎಟ್ಟು ಬಂದೈತಿ, ಇನ್ನೊಬ್ರನ್ನ ಇಷ್ಟಪಟ್ಟರು ಐ ಹ್ಯಾವ್ ಸ್ಟಾರ್ಟೆಡ್ ಲೈಕಿಂಗ್ ಸಮನ್ ಎಲ್ಸ್. ನಾ ಬೇರೆ ಇಷ್ಟಪಡ್ತದ ಈಗ. ನನ್ನ ಯಾಕೆ ಇಷ್ಟಪಡಲಿಲ್ಲ, ಅಲ್ಲಿ ಯಾಕೆ ಇಷ್ಟಪಡ್ತಿದ್ದೆ ಅಂದ್ರೆ ಅದು ಕೆಲವೊಂದು ಕಾರಣಗಳೆಲ್ಲ ಅವ್ರ ಆನ್ಸರ್ ಹೇಳಕ್ ಆಗಲ್ಲ. ಸೊ ಗಿಲ್ಟ್ ಒಳಗ ಅವ್ರಿಗೆ ಬದುಕಾಕನು ಆಗಕತ್ತಿಲ್ಲ. ಇದ ಇಷ್ಟ ಯಾಕಂದ್ರೆ ಇಲ್ಲಿ ಕ್ಲಿಯರ್ ಅಂದ್ರೆ ಕ್ಲಿಯರ್ ಆಗಿ ಇಲ್ಲಿ ಆನ್ಸರ್ ಐತಿ ನಿಮ್ಗೆ. ಎಲ್ಲೂನು ಕನ್ಫ್ಯೂಸ್ ಆಗಂತದ. ಒಬ್ರಿಗೆ ಹಿಂಗಿರ್ಬೋದು, ನಾ ಒಬ್ರಿಗೆ ಯಾರ್ಯಾರು ನಿಮ್ಮ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ನೋಡ್ತದ್ರಿ. ಸೊ ಕ್ಲಿಯರ್ ಮೆಸೇಜ್ ಬಂದೈತಿ. ನಿಮ್ಮಿಬ್ರು ರಿಲೇಷನ್ಸ್ ಒಳಗ ನಿಮ್ಮ ವ್ಯಕ್ತಿ ಜೀವನದಾಗ ಇನ್ನೊಬ್ರು ಯಾರೋ ಬಂದಿರೋ ಚಾನ್ಸಸ್ ಬಹಳ ಐತಿ. ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಇರ್ಬೋದು, ಅಥವಾ ಜೊತೆಗಿದ್ರು ನನಗ್ ಫ್ರೀಡಮ್ ಕೊಡು ಅಂತಾನು ಅವ್ರು ಕೇಳಕ್ ರೆಡಿ ಆಗ್ತದ. ಇನ್ನು ಬಚ್ಚಿಟ್ಟಾರ ಜೊತೆಗಿದ್ರೆ. ಈಗ ಗಂಡ ಹೆಂಡತಿ ಇರ್ತೀರಿ, ಹೆಂಡತಿ ಬಿಟ್ಟು ಗಂಡನ್ ಬಿಟ್ಟು ಎಲ್ಲ ಹೋಗಕ್ ಆಗಲ್ಲ ಕೆಲವೊಂದ್ಸಲ. ಸೊ ನೀ ಹಿಂಗೆ ಇರೋಣ, ಗಂಡ ಹೆಂಡತಿ ಆಗಿ ಇರೋಣ, ನಮ್ ರಿಲೇಶನ್ಶಿಪ್ ಒಳಗೆ ಇರೋಣ. ಬಟ್ ನನಗೆ ಏನ್ ಸ್ವಾತಂತ್ರ್ಯ ಬೇಕು ನಾ ಹಂಗಿರ್ತೀನಿ, ನನಗೆ ಇನ್ನೊಬ್ರು ಇಷ್ಟ ಆಗಲ್ಲ, ನಾನ್ ಪಡಿ ನಾ ಹಿಂಗೆ ಲೋಕದ ಕಡೆ ನಾ ಹಿಂಗೆ ಹಂಗೂನು ಆಗ್ಬೋದಿಲ್ಲ. ನನ್ ಕೈದಾಗ ನಿನಗೆ ಒಂದ್ ಆ ಸ್ಥಾನ ಕೊಡಕ್ ಆಗಲ್ಲ. ನೀ ಏನ್ ತನ್ನಿಂದ ಬಯಸ್ತಿಲ್ಲ, ಒಂದು ಪ್ರೀತಿ, ವಿಶ್ವಾಸ, ಕೇರ್ ನನ್ ಕೈಯಿಂದ ಕೊಡಕ್ ಆಗಲ್ಲ. ಬಟ್ ಲೋಕದ ಕಣ್ಣಿಗೆ ನಾವ್ ಹಿಂಗೆ ಇರ್ಬೇಕು. ನೀವ್ ರೆಡಿ ಇದ್ರೆ ಓಕೆ ಅಂತಾರ, ಇಲ್ಲ ಈಗ ಅವ್ರು ಹೇಳ್ಬಿಟ್ಟಾರ ಈ ಸಲ ನನ್ ತಪ್ಪೈತಿ, ನನಗೆ ಇರಕ್ ಆಗಲ್ಲ ಅಂತ ರೆಡಿನೂ, ಅವ್ರ ಮೆಂಟಲಿ ರೆಡಿನೂ ಆಗ್ತಾರ. ಸೊ ಲವರ್ಸ್ ವರಾಕಲಿಂದ ನಿಮ್ಗ ಏನ್ ಬರ್ತೈತಿ ನೋಡೋಣ. ಗೈಡೆನ್ಸ್ ಏನ್ ಬರ್ತೈತಿ, ಯಾಕಂದ್ರೆ ಇಲ್ಲಿ ಕ್ಲಿಯರ್ ಮೆಸೇಜ್ ಇದ್ದಾಗ ಇನ್ನು ಜಾಸ್ತಿ ಹೇಳ್ಕೊಂಡು ಹೋಗೋ ಅವಶ್ಯಕತೆ. ಸೊ ಇದೊಂದು ರಿಲೇಶನ್ಶಿಪ್ ಇದೆ, ಗೈಡೆನ್ಸ್ ಏನ್ embrace though each other you find the missing pieces through.
Don't make decisions based on guilt or what you think you should do. For it is only in being true to yourself that you can be true to others. It is important right now to take step back and spend some time alone instead of placing your focus on other. Now it is time to give yourself. ಎಷ್ಟು ಬ್ಯೂಟಿಫುಲ್ ಆಗಿ ನಿಮ್ದೊಂದು, ಯಾಕಂದ್ರೆ ಇದೀಗ ರೀಡಿಂಗ್ ನೋಡಿದ್ರೆ ಭಾಳ ಬೇಜಾರಾಗಂತ ರೀಡಿಂಗ್ ಬಂದೈತಲ್ಲ. ನಿಮ್ ವ್ಯಕ್ತಿ ಹಿಂಗ್ ಅದಾರ, ಏನ್ ಬರ್ಚಿಟ್ಟಿದ್ರು ಅಂತಂದ. ಸೊ ನೋ, ಡೋಂಟ್ ವರಿ ಅಬೌಟ್ ಇಟ್. ಸೊ ನೀವಿಬ್ರು ಒಬ್ರಿಗೊಬ್ರು ಬಹಳ ಪೂರಕವಾಗಿದ್ದೀರಿ. ಇಬ್ರು ನೀವು ಮಿಸ್ಸಿಂಗ್ ಪೀಸಸ್ ಅದಿರಿ. ಆಕ್ಚುಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು, ಏನೋ ಒಂದು ನಿಮ್ಮೊಳಗ ಮನಸ್ತಾಪಗಳು ಆಗಿರ್ಬೇಕ. ಅದನ್ನ ಸರಿ ಮಾಡ್ಕೊಳ್ರಿ. ಹ್ಮ್ ಯಾಕಂದ್ರೆ ಇಲ್ಲಿ ಈ ಒಮ್ಮಕ್ಳಿಗ ನಿಮ್ ವ್ಯಕ್ತಿ ಅನ್ಕೊಂತದಾರ, ನಾ ಇಲ್ಲಿಂದ ಇದು ಅನ್ಕೊಂತಿರೋದಷ್ಟ ಅವ್ರು ನಿಮ್ ಮುಂದ್ ಹೇಳ್ಬೇಕಂತಂದ. ಸೊ ಇದು ಯಾರ್ಯಾರ ರೀಡಿಂಗ್ ನೋಡ್ತಿದ್ದೀರಿ, ನಿಮ್ ಪರಿಸ್ಥಿತಿಗಳು ಹಿಂಗಿದ್ವು ಅಂದ್ರ, ಸೊ ನೀವು ನಿಮ್ಮನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅವ್ರ ಡಿಸಿಷನ್ ಚೇಂಜ್ ಮಾಡಾಕ ನಿಮ್ಗ ಬಹಳ ಹೆಲ್ಪ್ಫುಲ್ ಆಗ್ತೈತಿ. ಏನೇ ಗಿಲ್ಟ್ ಇದ್ರ ಅವ್ರು ಹಂಗ್ ಮಾಡ್ತದಾರ, ಓಕೆ ಅವ್ರು ಕೇಳ್ಬಿಟ್ರೆ ನಾ ಹ್ಞೂ ಅಂದ್ಬಿಡಣ ಹಂಗ ಅನ್ನಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಏನ್ ಬಂದೈತಂದ್ರ, ಗಿಲ್ಟ್ ಇಂದ ಅಥವಾ ನಮ್ದು ಏನೋ ನಾವೇನೋ ಯೋಚನೆ ಮಾಡ್ತದೇವೆ ಅಂದ್ರೆ ಡಿಸಿಷನ್ ತಗೋಬೇಡ್ರಿ. ನಮ್ಮ ಮನಸ್ಸು ಏನ್ ಹೇಳ್ತದೆ ಅದನ್ನ ಕೇಳ್ರಿ. ಒಂದ್ ಸ್ಟೆಪ್ ಹಿಂದಿಡ್ರಿ, ಅಂದ್ರೆ ಒಂದ್ ಸ್ಟೆಪ್ ಸುಮ್ನಾಗ್ಬಿಡ್ರಿ. ಒಂದ್ ಸ್ಟೆಪ್ ಹಿಂದಿಟ್ಟು ಓಕೆ ಲೆಟ್ ಅಸ್ ಟೇಕ್ ಅ ಟೈಮ್, ಇದಕ್ಕೊಂದ್ ಸ್ಪೇಸ್ ಕೊಡೋಣ, ಸ್ವಲ್ಪ ಟೈಮ್ ತಗೊಳೋಣ, ಆಮೇಲೆ ಡೆಸಿಷನ್ ತಗೊಳೋಣ ಅಂತ ಹೇಳ್ರಿ ಅಂತ ನಿಮ್ಗಿಲ್ಲಿ ಗೈಡೆನ್ಸ್ ಬಂದಿರೋದು. ಒಂದೇ ಸಲಕ್ಕೆ ನಿಮಿಗಾತು, ನಿಮ್ ವ್ಯಕ್ತಿಗಾತು, ನಿಮ್ ರಿಲೇಶನ್ಶಿಪ್ಪಿಗಾತು ಯಾರದ ಐತಲ್ಲ, ಒಂದೇ ಸಲಕ್ಕೆ ನೀವು ಡೆಸಿಷನ್ ತಗೋಬೇಡ್ರಿ. ಒಬ್ರಿಗೊಬ್ರು ಒಂದ್ 4 ದಿನ ಸುಮ್ನಿದ್ ಬಿಡ್ರಿ. ಮಾತಾಡೋದ್ ಬಿಡ್ರಿ. ಸ್ಪೇಸ್ ತಗೋರಿ, ನಿಮ್ ಪಾಡಿ ನೀವ್ರಿ. ಆಮೇಲೆ ನಿಮ್ಗೆ ಗೊತ್ತಾಗ್ಬೋದಲ್ಲ, ನಾವು ನಮ್ಗೆ ಬೇಕೇ ಬೇಕು ಈ ವ್ಯಕ್ತಿ ನಮ್ ಜೀವನಕ್ಕೆ ನಾವು ಭಾಳ ಮಿಸ್ ಮಾಡ್ಕೊಂತಿದ್ದೇವೆ. ವಿ ನೀಡ್ ದೆಮ್, ವಾಂಟ್ ಅಲ್ಲ, ವಿ ನೀಡ್ ದೆಮ್. ನಮ್ಮ ಅವ್ರದ್ದು ಅವ್ರ ಅವಶ್ಯಕತೆ ನಮ್ಮ ಜೀವನ ಒಳಗೆ ಐತಿ ಅಂತ ಒಂದು ಗೊತ್ತಾಗ್ಬೇಕಂದಾಗ ಯು ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್. ಬೇರೆ ಬಗ್ಗೆ ಎದುರಿಗಿರೋ ವ್ಯಕ್ತಿ ಬಗ್ಗೆ ಫೋಕಸ್ ಮಾಡೋ ಬದ್ಲಿ ನಿಮ್ಮಲ್ಲಿ ನೀವು ಫೋಕಸ್ ಮಾಡ್ಕೊಳ್ರಿ. ಫೋಕಸ್ ಆನ್ ಯುವರ್ ಸೆಲ್ಫ್ ಅಂತ ಇಲ್ಲಿ ನಿಮಗೆ ಬಂದಿರೋದು. ಸಿ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಅದೇ ಬಂದಿದೆ ನೋಡಿ. ಲೆಟ್ ದೇರ್ ಬಿ ಕ್ಲೋಸ್ನೆಸ್ ಬಿಟ್ವೀನ್ ಯು ಬಟ್ ಆಲ್ವೇಸ್ ಗಿವ್ ಈಚ್ ಅದರ್ ಸ್ಪೇಸ್. ಲವ್ ನೆವರ್ ಕ್ಲೇಮ್ಸ್, ಇಟ್ ಸಿಂಪ್ಲಿ ಅಲೌಸ್ ಅಂಡ್ ಗಿವ್ಸ್. ಹೌದಾ, ಇಬ್ರು ಒಬ್ರಿಗೊಬ್ರು ಸ್ಪೇಸ್ ತಗೊಳ್ರಿ. ಓಕೆ, ನಿಮ್ಗೆ ಬೇಜಾರಾಗೈತಾ, ನಿಮ್ಗೆ ಗಿಲ್ಟ್ ಆಗ್ತಾ ಐತಾ, ಓಕೆ ಸರಿ, ಒಮ್ಮಕ್ಳು ಡಿಸಿಷನ್ ತಗೊಳೋದ್ ಬೇಡ. ನಿಮ್ ಪಡಿ ನೀವಿರಿ, ನನ್ನ ಪಡಿ ನಾ ಇರ್ತೇವೆ. ಒಂದ್ ಸ್ವಲ್ಪ ದಿನ ಹಿಂಗಿರಲ್ಲ. ಎಕ್ಸ್ಕ್ಯೂಸ್ ಮಿ. ಆಮೇಲೆನೂ ನಮ್ಗೆ ಏನಾರ ಹಿಂಗ ಅನಿಸ್ತು, ಓಕೆ ನಮ್ಗೆ ನಾವ್ ಇಬ್ರ ಜೊತೆಗಿರೋದ್ ಅವಶ್ಯಕತೆ ಇಲ್ಲ ಅಂತ ಅನ್ಸಿದ್ರ, ನಮ್ಗೀಗ ಅದ್ರ ಅವಶ್ಯಕತೆ ಇಲ್ಲ ಅನ್ಕೊ, ನಮ್ಗೀಗ ಅದ್ರ ನಮ್ದು ಹೊಂದಾಣಿಕೆ ಆಕತ್ತಿಲ್ಲ ಅನ್ಸಿದ್ರೆ ಅವಾಗ ಡಿಸಿಷನ್ ತಗೋ. ಓಕೆ, ಸೊ ಕ್ಲಿಯರ್ ಕಟ್ ಮೆಸೇಜ್ ಐತಿ ಇವತ್ತ. ಬಚ್ಚಿಟ್ಟ ಭಾವನೊಳಗೆ ಇಷ್ಟು ಕ್ಲಿಯರ್ ಕಟ್ ಆಗಿ ಮೋಸ್ಟ್ಲಿ ಇದ ಫಸ್ಟ್ ಟೈಮ್ ಬಂದೈತೆ ಅನಿಸತಿ. ಹಾ, ಸೊ ನಿಮ್ದು ಏನಾದ್ರೂ ಕ್ವಶನ್ಸ್ ಇದ್ವು ಅಂದ್ರ ಪ್ಲೀಸ್ ಆಸ್ಕ್ ಏಂಜಲ್ಸ್. ಏಂಜಲ್ ಆನ್ಸರ್ಸ್ ಏನ್ ಬರ್ತದ ನೋಡೋಣ. ನಿಮ್ದು ಏನಾದ್ರೂ ಒಂದು ಕ್ವಶನ್ಸ್ ಇದ್ವು ಅಂದ್ರ 3 ಕಾರ್ಡ್ ತೆಗಿತೀನಿ. 3 ಕ್ವಶನ್ಸ್ ಇದ್ರೆ 3 ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಡೋಂಟ್ ಗೆಟ್ ಪ್ಯಾನಿಕ್. ಓಕೆ, ಒಮ್ಮಕ್ಳು ಹಿಂಗ ಟೆನ್ಷನ್ ಮಾಡ್ಕೋಬೇಡ್ರಿ, ಸಮಾಧಾನ ಇರ್ರಿ, ಎಲ್ಲ ಸರಿ ಆಗ್ತದೆ. ಪ್ಲೀಸ್ ನನಗೂ ಕ್ವಶನ್ಸ್ ಕೇಳ್ತಾರ, ಗೈಡೆನ್ಸ್ ಮಾಡಿ ದಾರಿ ಕೊಡಿ. ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2 and ಕಾರ್ಡ್ ನಂಬರ್ 3. 1, 2, 3 3 ಕ್ವಶನ್ ಕೇಳ್ಕೊಳ್ರಿ. 3 ಕ್ವಶನ್ ಇದ್ರೆ 3 ಕಾರ್ಡ್ ಸೆಲೆಕ್ಟ್ ಮಾಡಿ, ಒಂದ್ ಇದ್ರೆ ಒಂದ್ ಯಾವ್ದು ಸೆಲೆಕ್ಟ್ ಮಾಡ್ರಿ. ಲೆಟ್ ಅಸ್ ಸ್ಟಾರ್ಟ್. ಕಾರ್ಡ್ ನಂಬರ್ 1, ಗೆಟ್ ಮೋರ್ ಇನ್ಫಾರ್ಮೇಶನ್. ಸೊ ಡಿಸಿಷನ್ ಮಾಡ್ಕೊಳೋದಕ್ಕಿಂತ ಮುಂಚೆ ಇಲ್ಲಿ ರೀಡಿಂಗ್ ಪ್ರಕಾರ ಹೇಳ್ತದೇನೆ, ಏನೇ ಒಂದು ಕನ್ಕ್ಲೂಷನ್ ಬರ್ಬೇಕಂದ್ರ, ಒಂದು ಡಿಸಿಷನ್ ಬರ್ಬೇಕಂದ್ರ ಗೆಟ್ ಮೋರ್ ಇನ್ಫಾರ್ಮೇಶನ್. ನೀವೇನ್ ಕ್ವಶನ್ ಕೇಳ್ಕೊಂಡ್ರೆ ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ರಿ, ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ತಕ್ಕೊಳ್ರಿ. ನಿಮ್ದು ಏನೇ ಕ್ವಶನ್ ಆಗಿರ್ಲಿ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ರಿ ಅಂತ ಹೇಳ್ತೀವಿ. ಸೊ ಕಾರ್ಡ್ ನಂಬರ್ 2, ಅ ಇಯರ್ ಫ್ರಮ್ ನೌ. ಸೊ ನಿಮ್ದು ಏನಾದ್ರು ಕ್ವಶನ್ ಇದ್ರೆ ಇಲ್ಲಿಂದ ಇವತ್ತು ನೋಡ್ತೀರಾ, ಅವತ್ತಿಂದ
1 ವರ್ಷ ಒಳಗೆ ನಿಮ್ದು ಆ ಕೆಲಸ ಇವತ್ತಿಂದ 1 ವರ್ಷ ಅಂತ ಬಂದತ್ ನೋಡಿ. ಆ ಕೆಲಸ ಆಗ್ಬೇಕು ಅಂತ ನೀವೇನ್ ಅನ್ಕೊಂಡಿರಿ ಅದು. ಸೊ ಕಾರ್ಡ್ ನಂಬರ್ 3 ಫರ್ಗಿವ್ನೆಸ್, ಕ್ಷಮಿಸ್ಬಿಡ್ರಿ ಅಂತ. ಕ್ಷಮಿಸ್ರಿ, ಇನ್ನೊಬ್ಬರನ್ನು ಕ್ಷಮಿಸ್ರಿ, ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ರಿ ಅಂತ ಬಂದೈತಿ. ನೀವ್ ಏನ್ ಕ್ವಶನ್ ಕೇಳ್ಕೊಳ್ಳಿ ಅದು. ಸೊ ಕ್ಷಮಾಗುಣ ಅಥವಾ ಕ್ಷಮಿಸುವಂತದ, ಲೆಟ್ ಗೋ ಮಾಡುವಂತದ ಇಲ್ಲೇ ನಿಮ್ಗೆ ಇಂಪಾರ್ಟೆಂಟ್ ಆಗ್ತತಿ. ನಿಮ್ ಈ ಪರಿಸ್ಥಿತಿ ನೀವೇನ್ ಕೇಳ್ಕೊಂಡ್ರಿ ಆ ಪರಿಸ್ಥಿತಿ. ಓಕೆ, ಸೊ ಹೆಲ್ಪ್ಫುಲ್ ಆತ ಅಂತ ಅನ್ಕೊಂತ ಇವತ್ತಿನ ರೀಡಿಂಗ್ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು. ಲೈಕ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಪ್ಲೀಸ್. ಲೈಕ್ ಮಾಡಂಗಿರ ಲೈಕ್ ಮಾಡ್ರಿ. ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅಲ್ಲೇ ಡಿಸ್ಲೈಕ್ ಬಟನ್ ಇಂಥ ಬಟನ್ ಐತಲ್ಲ ಅದನ್ನ ಹೊಡಿಬೋದು. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಏನೋ ಒಟ್ಟು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಕಮೆಂಟ್ ಮಾಡ್ರಿ. ನಿಮಗೆ ಕಮೆಂಟ್ ಮಾಡಕ್ ನಮ್ಗೆ ಅಷ್ಟೆಲ್ಲ ಟೈಮ್ ಇಲ್ರಿ. ಯಾವ್ದಾರ ಒಂದು ಇಮೋಜಿ ಹೊಡೀರಿ, ನಿಮ್ಗೆ ಏನ್ ಇಷ್ಟ ಆಗ್ತದೆ ಅದನ್ನ. ಕ್ಲೇಮ್ ಮಾಡ್ಬೇಕು ನನಗೆ ಎನರ್ಜಿನ, ನನಗೆ ಒಳ್ಳೇದಾಗ್ಲಿ, ನಮ್ಮ ರಿಲೇಶನ್ಶಿಪ್ ಅಂದ್ರೆ ನಿಮ್ಗೆ ಇದ್ರೊಳಗೆ ಯಾವ ಪಾರ್ಟ್ ನಿಮಗೆ ಚಲೋ ಅನಿಸ್ತಲ್ಲ ಅದನ್ನ ಐ ಕ್ಲೇಮ್ ದಿಸ್ ಎನರ್ಜಿ ಅಂತಂದ್ರೆ ಟೈಮ್ ಸ್ಟ್ಯಾಂಡ್ ಹಾಕಿ ಬರೀಲ್ಲ ಅಂದ್ರೆ ಏನೋ ಒಂದು ಇಮೋಜಿ ಹಾಕಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಕಮೆಂಟ್ ಮಾಡೋ ಮುಂದೆ ನಿಮ್ಮ ಜೀವನಕ್ಕೆ ನೀವು ಏನ್ ಬಯಸ್ತೀರಾ ಅಂತ ವರ್ಡ್ಸ್ನ ಉಪಯೋಗಿಸ್ರಿ. ದಿಸ್ ಇಸ್ ವೆರಿ ವೆರಿ ಮ್ಯಾನಿಫೆಸ್ಟೇಷನ್ ಹೆಂಗ್ ಮಾಡ್ಕೋಬೇಕಂದ್ರೆ ದುಡ್ಡು ಕೊಟ್ಟು ಕಲಿಯಾಕ್ ಹೋಗ್ತೀರಿ. ಬಟ್ ಇಲ್ಲಿಂದನ ಸ್ಟಾರ್ಟ್ ಮಾಡ್ರಿ. ಓಕೆ, ನನ್ ಹುಬ್ಬಕ್ಕಿ ವಿಡಿಯೋ ಹೇಳಕತ್ತಿಲ್ಲ ನಾನು. ಯಾವ್ದೇ ವಿಡಿಯೋ ನೋಡಿದ್ರು ಕಮೆಂಟ್ ಮಾಡಿದ್ರೆ ಅಲ್ಲೊಂದು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ನಿಮ್ ಜೀವನಕ್ಕೆ ಏನ್ ಬೇಕಲ್ಲ ಆ ರೀತಿಯಾದಂತ ವರ್ಡ್ಸ್ ನ ಉಪಯೋಗಿಸ್ರಿ. ನಿಮಗೆ ಅದು ಚಲೋ ಅನ್ಸಿಲ್ಲ ಅದನ್ನ ಹೇಳೋ ರೀತಿನ ಬದಲಿಸ್ರಿ. ಬಹಳ ಏನೋ ಚಲೋ ಇಲ್ಲ, ಅದು ಲ್ಯಾಂಗ್ವೇಜ್ ಚೆನ್ನಾಗಿರಲ್ಲ. ಓಕೆ, ಹಂಗೆ ಉಪಯೋಗಿಸ್ಬೇಡ್ರಿ. ಓಕೆ, ಸೊ ಥ್ಯಾಂಕ್ ಯು. ಪರ್ಸನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ರಿ. ಪೇಡ್ ರೀಡಿಂಗ್ಸ್ ಇರ್ತಾವಲ್ಲೇ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್